ಜೈಸಲ್ಮೇರ್ ಅಲ್ಲಿ ಹೆರಿಟೇಜ್ ವಿಲೇಜ್ ಬರ್ತಾ ಇದ್ದಾರೆ. ಪಾಕಿಸ್ತಾನ ಎತ್ತಲಿಲ್ಲ? ಇಲ್ಲ, ಪಾಕಿಸ್ತಾನ ಈ ಸಿಟಿ ಮೇಲೆ ಮೇಡಮ್ ಟಿಕೆಟ್ ಇಲ್ಲಿಲ್ಲ. ಇಲ್ಲ ಈ ಭಯನೇ ಟೆರರ್ ಇದ್ದಾನೆ ನೋಡ್ಲಿಕ್ಕೆ. ಇದು ನಾವು ಈಗ ಅಬಂಡನ್ ಸಿಟಿಗೆ ಬಂದಿದ್ದೇವೆ. ಸಣ್ಣ ಒಂದು ಟೆರರ್ ಭೂತ ಬಂಗಲೆ ಅಂತೆ ಅಲ್ಲ. ಸೊ ಇದ್ರೊಳಗೆ ಎಂಟ್ರಿ ಆಗಿ ಇಲ್ಲಿ ಕಾರ್ ಹೋಗೋದಾಗಿ ಒಂದು 4 ಕಂಬ ಅಡ್ಡ ಇಟ್ಟಿದ್ದಾರೆ. ಸೊ ನಮ್ಮ 2 ಬೈಕರ್ ಭಯಗಳು ನೋಡಿ ಬರ್ತವೆ ಅಂತ ಒಳಗೋದ್ರು. ನೆಟ್ವರ್ಕ್ ಸಹ ಇಲ್ಲ, ಹೇಗೆ ಹುಡ್ಕೋದು ಗೊತ್ತಿಲ್ಲ ಅವ್ರಿಗೆ. ಬಿಸಿಲು ಬೇರೆ, ಸೊ ನಾವು ಹೊರಗೆ ಕಾಲು ಇಡುದಿಲ್ಲ. ನಾವು ತಂಪಲಲ್ಲಿ ಇದ್ದೇವೆ ಈಗ. ತಂಪಲು. ಹಲೋ, ನಾವ್ ಇಲ್ಲೇ ಬಂದ್ರಾ? ಆಕ್ಚುಲಿ ವಿಕಿಪೀಡಿಯಾ ಪ್ರಕಾರ ಇದು ವಾಟರ್ ಸ್ಕ್ಯಾಸಿಟಿ, ಇದು ನೀರಿಲ್ಲದೆ ಹಾಗೆ ಹೋಗಿರಬಹುದು, ಅಥವಾ ಇದು ಈ ಕೊಲೆಗಳ ಕಾಟ. ಇಲ್ಲಿ ಬದುಕಿದ್ದ ಜನಗಳ ಅದೇ ಬ್ರಾಹ್ಮಿನ್ಸ್, ಪಾರಿವಾರಿಕ್ ಬ್ರಾಹ್ಮಿನ್ಸ್ ಅಂತ ಇದ್ರು. ಆ ಜನಾಂಗದವ್ರು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ. ಯಾಕೆ ಬಿಟ್ಟು ಅಂತ ಯಾರಿಗೆಲ್ಲ ಗೊತ್ತಿಲ್ಲ. ಅದೇ ವಾಟರ್ ಸ್ಕೇರ್ಸಿಟಿ ಇಲ್ಲ ಇದ್ರೆ ಈ ಕೊಲೆಗಳ ಕಾಟ ಇಲ್ಲ ಹತ್ಬೇಕಂತ ಆಗಿರಬಹುದು ಅಂತ ಎಲ್ಲರೂ ನಂಬಿದ್ದಾರೆ. ಹಾಗೆ ಈಗ ಯಾರಿಲ್ಲ, ಯಾರು ಬದುಕಲಿಕ್ಕೆ ಬರೋದೂ ಇಲ್ಲ. ಇದು ಯಾವಾಗ 13th ಸೆಂಚುರಿ. ಇದು ಕುಲ್ದಾರ ವಿಲೇಜ್ ಅಂತ ಹೇಳಿ ಜೈಸಲ್ಮೇರ್ ಹತ್ರ. ಇದು ಅಬಂಡೆಂಟ್ ವಿಲೇಜ್, ಗೋಸ್ಟ್ ವಿಲೇಜ್. ಒಂದು ಪಂಡಿನ ಕಾಲದಲ್ಲಿ ಸುಮಾರು ಜನ ಇದ್ರು ಇಲ್ಲಿ. ಆ ಟೈಮಲ್ಲಿ ಹಂಸಲೇಖಾಗಿ ಹೇಳು ನೀರು ತಣ್ಣೀರು ಕುಡಿದದ್ದು 1 ವಾರ. ಇದು ರಾತ್ರಿ ಬಂದ್ರೆ ಒಳ್ಳೆ ಮಜಾ ಇರಬಹುದು. ಗೋಸ್ಟ್ ವಿಲೇಜ್ ಕುಲೆಕಾಟ ಉಂಟು ಅಂತ ಹೇಳ್ತಾರೆ. ಇದೆಂತ ಬಾವಿ ಹೇಗೆ? ಇದು ಬಾವಿ ಜಾಲಿ ಉಂಟು. ಅವು ಅಲ್ಲಿ ಅವರು ಅಲ್ಲಿ ಇರ್ತಿದ್ದದ್ದು ಅಲ್ಲಿ ಫುಲ್. ಅದು ಆಚೆ ಸೈಡ್ ಫುಲ್ ವಿಲೇಜ್, ದೊಡ್ಡ ವಿಲೇಜ್ ಅಲ್ಲ. ಇದು 19th ಸೆಂಚುರಿಯಲ್ಲಿ ಇಲ್ಲಿ ಫುಲ್ ಡ್ರಾಟ್ ಅರ್ಥಕ್ವೆಲ್ಲ ಆಗಿ ಜನ ಎಲ್ಲ ನಾರಿ ಹೋಗಿದ್ರು. ಆ ಟೈಮಲ್ಲಿ 1000 ಗಟ್ಟಲೆ ಜನ ಇರ್ತಿದ್ರು. ಸಡನ್ ಒಂದೇ ನೈಟಿಗೆ ಇಡೀ ಊರಿಗೂರೇ ಖಾಲಿಯಾಗಿ ಹೋದ್ದು. ಒಂದೇ ನೈಟಿಗೆ ಇಡೀ ಊರಿಗೂರೇ. ಯಾಕೆ ಹೋದ್ರು, ಎಲ್ಲಿ ಹೋದ್ರು ಏನೂ ಇಲ್ಲ. ಅವ್ರ ಜನಗಳು ಪತ್ತೆ ಇಲ್ಲ, ಜನಗಳು ಪೂರ ಖಾಲಿ ಇಲ್ಲಿಲ್ಲ. ಅವ್ರು ಎಲ್ಲಿ ಹೋದ್ರು ಅಂತ ಹೇಳಿ ಗೊತ್ತಿಲ್ಲ. ಇದು ಹೋಗಿರ್ಬೋದು ಎಲ್ಲಾರು. ಜೈಸಲ್ಮೇರ್ ಅಂಡರ್ ಅಲ್ಲಿ ಬರ್ತದೆ. ಜೈಸಲ್ಮೇರ್ ಕೋಟೆ ಉಂಟಲ್ಲ, ಅಲ್ಲಿ ರಾಜ ಇದ್ದ. ಅವನ ಟೈಪ್ ನಲ್ಲಿ ಅವನ ಕಮಾಂಡರ್ ಇದ್ದ ಇಲ್ಲಿ ನೋಡಿಕೊಳ್ಳಿಕ್ಕೆ. ಅವೊಂದು ಟ್ಯಾಕ್ಸ್ ಕಲೆಕ್ಷನ್. ಡ್ರಾಟ್ ಬಂದ ಜನಕ್ಕೆ ಇದಿರ್ಲಿಲ್ಲ, ಎಂತ ದುಡ್ಡು ಆಗಿರ್ಲಿಲ್ಲ. ಅವರಿಗೆ ಟ್ಯಾಕ್ಸ್ ಕಟ್ಲಿಕ್ಕೆ ದುಡ್ಡು ಬೇಕಲ್ಲ. ಅಲ್ಲಿ ನಾರಿ ಹೋಗಿ ಇದು ಟ್ಯಾಕ್ಸ್ಗೆ ಡಿಮಾಂಡ್ ಮಾಡೋದು ಇವ್ರು ನಾರಿದ್ರು. ಹಾಗೆ ಸಡನ್ ಊರು ಬಿಟ್ಟು ಎಲ್ಲಿ ಬೇರೆ ಕಡೆ ಹೋಗಿರ್ಬೋದು ಅಂತ ಒಂದು ಸ್ಟೋರಿ. ಇನ್ನೊಂದು ಸ್ಟೋರಿ ಯಾವ್ದು ಇದ್ರದ್ದು ಎಂತಪ್ಪ, ಇಲ್ಲಿ ಅಂದ್ರೆ ಇಡೀ ಊರಿಗೆ ಹೆಡ್ ಇರ್ತಾರಲ್ಲ, ವಿಲೇಜ್ ಹೆಡ್, ಅವೊಬ್ಬ ಪ್ರೀಸ್ಟ್ ಯಾರೋ ಇದ್ದಂತೆ. ಅವನ ಮಗಳಿಗೆ ಎಂತದ್ದು ಉಪದ್ರ ಮಾಡಿ ರೇಪ್ ಅಂಡ್ ಮರ್ಡರ್ ಕೇಸ್ ಈ ತರ ಏನೋ ಉಪದ್ರ ಆಗಿ ಅವಳು ಕುಲೆಯಾಗಿ ಬಂದು ಮತ್ತೆ ನೆಕ್ಸ್ಟ್ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಸ್ಟಾರ್ಟ್ ಆದ ಅಂತ ಎಲ್ಲಿಯೋ ಕೇಳಿದಾಗಿತ್ತು. ಮತ್ತೆ ವಿಕ್ರಾಂತ್ ಬೇರೆ ಕಥೆ ಹೇಳಿದ ನಮಗೆ. ಈಗ ಇಲ್ಲಿ ನೈಟ್ ಬಿಡುದಿಲ್ಲ ಬರ್ಲಿಕ್ಕೆ, ಡೇ ಟೈಮ್ ಅಲ್ಲಿ ಬಿಡ್ತಾರೆ ಅಷ್ಟೇ. ಅದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಮಾಡಿದ್ದು. ಫಸ್ಟ್ ಬರೀ ಪಾಳವಿದ್ದ ಮೂವಿ ಜಾಗ. ಸುಮಾರು ಮೂವಿ ಶೂಟ್ ಆಗಿದೆ. ಇವನದೊಂದು ನೋಡಿ ಕಾರ್ತಿಯದು ತಮಿಳು ಒಂದೊಂದು ಯಾವ್ದು ಮೂವಿ ಉಂಟಲ್ಲ, ಎಂತ ಐರತ್ತಿಲ್ಲ ಎಂತ ಯುಗಾನಿಕೆ ಒಕ್ಕಡು, ಅದೇ ಡೆಸರ್ಟ್ ಹೋಗಿ ಅದು ಹಾವಲ್ಲ ಬರುವುದು, ಎಂತ ಸೈಕ್ ಉಂಟಲ್ಲ ಅದೆಲ್ಲ ಇಲ್ಲಿ ಶೂಟ್ ಆಗುದು. ಎಂತದೊಂದು ಉಂಟು ಡೆಸರ್ಟ್ಗೆ ಹೋಗ್ತಾರೆ. 2 ಹೀರೋಯಿನ್ ಉಂಟಲ್ಲ ಅದಕ್ಕೆ. ಈಗ ಅದ್ರ ವಿಲೇಜ್ ಒಳಗೆ ಹೋಗ್ಬೇಕು. ನೀವು ಇಲ್ಲಿ ತನಕ ಬಂದಿದ್ರ ಬೈಕಲ್ಲಿ? ನಾವು ಬೈಕಲ್ಲಿ ಒಳಗೆ ಒಂದು ರೌಂಡ್ ಹಾಕಿ ಓಕೆ. ಈಗ ನಡ್ಕೊಂಡು ಹೋಗ್ಬೋದು ಅಲ್ಲಿ? ನಡ್ಕೊಂಡು ಈಚೆಲ್ಲ ಹೋಗ್ಬೇಕು. ಬೇಡ, ನಾವು ಹೋಗುವ ರೂಮಿಗೆ. ಮನ್ಸರ ನೋಡ್ಬಿಟ್ಟು ಕೂಲೆ ನೋಡ್ಲಿಕ್ಕೆ ಬಂದಿದೆ. ನಿಮಗೆ ಹೋಗ್ತಿರೋದ್ರೆ ಗಾಡಿ ತಗೊಂಡು ಹೋಗಿ, ಬರುದಿಲ್ಲ ಕಾರಲ್ಲಿ. ಗೊತ್ತಾಯ್ತು.
ಗಾಡಿ ಶಿಫ್ಟ್ ಆಗಿದೆ. ನಾವಿಬ್ರು ಕಾರ್ಲಿದ್ದೇವೆ, ಅವ್ರು 3 ಜನ ಬೈಕಲ್ಲಿ ಹೋಗಿದ್ದಾರೆ. ಆದ್ರೆ ಡ್ರೈವರ್ ಮಾತ್ರ ಇಲ್ಲ ಬಾಕಿ ಆಗಿದ್ದಾರೆ. ಬಿಸಿಲಿಗೆ ಹೋಗ್ಲಿಕ್ಕೆ ಇನ್ನೂ ದರ್ಶನ ಮಾಡ್ತಾ ಇದ್ದಾರೆ, ಆದ್ರೂ ಹೋಗಲ್ಲ. ಈಗ ಗಾಡಿ ಶಿಫ್ಟ್ ಆಗಿದೆ, ನಾವು ಇಬ್ರು ಕಾರ್ಲಿ ಬರ್ತಿದ್ದೇವೆ, ಅವ್ರು 3 ಜನ ಬೈಕಲ್ಲಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಒಳಗೆ ಬೈಕ್ ಮಾತ್ರ ಹೋಗುದು. ಆರ್ ಆನ್ ದ ವೇ ಟು ಗೋಸ್ಟ್ ವಿಲೇಜ್. ನಾವು ಬೈಕರ್ಸ್ ಅನ್ನು ಕಾರಲ್ಲಿ ಕೂರಿಸಿ 3 ಜನ ಸುತ್ತಾ ಇದ್ದೇವೆ ಭೂತದ ಪೊಂಗಲ್ ಅಲ್ಲ, ಭೂತದ ವಿಲೇಜ್ ಸಿಟಿ. ವಿಕ್ರಾ ರೈಡರ್ ಮುಂದೆ ನೋಡು, ಆಮೇಲೆ ವಿಜಯಸ ನೋಡಿ ಇಲ್ಲಿ ಬೈಕಲ್ಲಿ. ವಿಜಯಸ ಬಾರ ಸ್ಪೀಡ್ ಸ್ಟೈಲ್ ಕಾಣ್ತೀವಾ? ಬೇಡ ಬಾನಿ ಬಗಳದೆ ತಿರ್ಸೋದ್ರೆ ಹಿಡಿಲಿಕ್ಕಿಲ್ಲ ಪೊಲೀಸ್ ಒಳಗೆ. ನಮ್ಮ ಬೈಕರ್ ಬಂದು ಇದೊಂದು ಯೂಸ್ ಆಯ್ತಲ್ಲ, ಬೇರೆಲ್ಲ ಬರೀ ಉಪ್ಪದ್ರೆ ಇದೊಂದೇ ಯೂಸ್ ಆಯ್ತು. ಬಾಕ್ಸ್ ಹಿಡ್ಕೋ, ಅದು ಹಿಡ್ಕೋ, ಇದು ಹಿಡ್ಕೋ ಅಂತ ಹೇಳಿಕೊಂಡು ನೋಡಿ ನೋಡಿ ನಮ್ಮ ಭೂತದ ವಿಲೇಜ್ ಇದು. ನಮ್ಮ ರೈಡರ್ ಬಂದು ವಿಕ್ರಾಂತ್ ಹಿಮಾಲಯ ನೋಡಿಸ್ತಾ ಇದ್ದಾರೆ ಕರ್ಪಿಕೊಂಡು. ಒಳ್ಳೆ ರೋಡ್ ಮಾಡಿದ್ದಾರೆ ಮಾರಿ ಕೊಲೆಗಳು, ಎಂತ ಇಲ್ಲ, ಖಾಲಿ ಲವಕ್ಕೆ ಹಾಕ್ಸ್ಕೊಂಡು ಎಂತ ಅವಸ್ಥೆ ಗೊತ್ತಿಲ್ಲ. ವಿಜಯಸ ದೂರ ಕೋಲ್ಚಾರ ಎಂತದ ಎದುರಿಗೆ ಆಗ್ತುಂಟಾ? ತಿರ್ಗುವನ ಎಂತ ಮಧ್ಯಾಹ್ನ ಹೆದ್ರಿಕೆ ಈ ಬುಕ್ ಎಲ್ಲ ರೊಟ್ಟಿಗೆ ನಾವು ಎಂತ ಪಟ? ಹೌದಾ, ಆಯ್ತಾಯ್ತು ಆಯ್ತಲ್ಲಿ. ಉಯ್ ಇದು ಮನ್ಸರ ಹೋಗು ಹೋಗ್ಲೆಲ್ಲ ಮರ ಬೆಳ್ತದ್ದು. ಇದುವರೆದು ಮೈನ್ ಅಂತ ಮದುವೆ ಹಾಲು ಅಲ್ಲ, ಮದುವೆ ಹಾಲು ಧೈರ್ಯ ಮಾಡಿದ್ರ ನಾಳೆ ಹೋದ್ರು. ಇದು ಪೂರಾ ವಿಲೇಜ್ ಇಲ್ಲೇ ಇತ್ತಲ್ಲ. ಪೊಯ್ಯಲ್ಲಿ ಬಾಕಿ ಸಡನ್ನ ಪೊಯ್ಯ ಸಿಗುದು ಫುಲ್. ಹೇಳಿಯಾ ಮಧ್ಯಾಹ್ನ ತಿನ್ಲಿಲ್ಲ? ಹೌದು ನಾನು ವಿಡಿಯೋ ಮಾಡ್ಬೇಕು, ನೀವ್ ಹೇಳಿರಿ ಮಕ್ಕಳ. ಈಗ ಸಂಜೆ ಆಗೋಗ್ಬಿಟ್ಟು ಇಲ್ಲಿಂದ ಹೋಗ್ಬೇಕು, ಸರಿ ಇಲ್ಲ ವಿಲೇಜ್. ಸೊ ಪೊಯ್ಯಿಂದ ಹೊರಗೆ ತೆಗ್ದ ವಿಕ್ರಾಂತ, ಪರಮವೀರ ವಿಕ್ರ. ಹಾ, ನೀ ಎಲ್ಲ ಲಾಟ್ ಬಿಟ್ಟದ ಈಗ ನಮ್ಮೊಟ್ಟಿಗೆ ಅಲ್ಲ, ರೆಕಾರ್ಡಿಂಗ್ ವಿಕಿಪೀಡಿಯಾದಲ್ಲಿ ಆಗಿರುದಾ? ಈಚೆ ಬೇಡವಾ? ನೀವು ಸುಮ್ಮನೆ ಇರ್ತೀಯ, ಸಿಗ್ಲಿಲ್ಲರ ಬೈಕ್ ಬಿಡ್ಲಿಕ್ಕೆ ಕೊಡ್ತೇವೆ. ಸರ್ಪಂಚ್ ಮನೆಯ ಎಲ್ಲ ಮನ್ಸರು. ಎಲ್ಲಿ ಉಂಟು? ಇಲ್ಲಿ ಟೆಂಪಲ್ ಉಂಟು, ಟೆಂಪಲ್ ನೋಡಿ ಏಟಾ ಕರ್ನೆಯ ಒಳಗೆ ಯಾಕೆ ರಿಸ್ಕ್ ಎಂದೆಂಡು ಹೋಗ್ಯಾರ. ವಿಕ್ರಾಂತ್ ಗಾಡಿ ತಂಪುಲಲ್ಲಿ ಹಾಕು. ಬನ್ನಿ ಬಸ್ ರಪ್ಪ ಹೋಗಿ ಬರುವ. ಟೆರರ್ ಆಗಿ ಉಂಟು ಮಾರೆ, ಬನ್ನಿಯಾ. ಸೌಂಡ್ ಕೇಳ್ತಾ ಉಂಟು. ಇಲ್ಲಿ ಯಾರು ಹತ್ತು
ಸೌಂಡ್ ಆದ್ರೂ ಓಡು. ಸಾರಣೆ ಮಾಡ್ತಿದ್ರು ಅಂತ ಆಗಲೇ. ಎಲ್ಲ ಇದು ಮಣ್ಣ. ಗೈಸ್ ನೋಡಿ, ಜೈಸಲ್ಮೇರ್ದು ಅಬಂಡಂಟ್ ಸಿಟಿ. ಯಾರಿಲ್ಲ, ನಮ್ಮ ಹುಡುಗರು ಮಾತ್ರ ಇರೋದು. ಇಲ್ಲೊಂದು ಕುಲೆ ಉಂಟು, ಅಲ್ಲೊಂದು ಕುಲೆ. ನನ್ನ ಕಣ್ಣೇ ಕಾಣ್ತಿಲ್ಲ ಇಲ್ಲಿ. ಪಾಸ್. ಇಲ್ಲೊಂದು ಟೆಂಪಲ್ ಇದೆ, ಯಾರು ಇಲ್ಲ. ನೋಡಿ ನೋಡಿ ಗೈಸ್, ಒಂದು ಫುಲ್ ವಿಲೇಜ್ ಅಬಾಂಡಂಟ್ ಆಗಿದೆ ಈಗ. ಎಂತ ಸೌಂಡ್ ಆಯ್ತಾ? ಓಡ ಇತ್ತ ಓಡಿಯಾ ಮೊಬೈಲ್ ಇಲ್ಲ. ಬಾರ ಕುಲೇನೆ ಅವ. ಇಂಥ ಪ್ಲೇಸಲ್ಲಿ ಹೋಗ್ಬಾರ್ದು, ಆಲ್ರೆಡಿ ಕೊಲೆ ಕಾಟುಂಟು ಯಾಕೆ ರಿಸ್ಕಿ ಆಗಿ. ಮನ್ಸರಿಗಿಂತ ಕೊಲೆನೇ ಆಗ್ಬೋದು. ಸೀಕೋ ಸಾಕು, ನೀನೇ ಕುಲೆ ಆಗಿದ್ದಿ. ಬಾ ಬಾರ ಬೇಗ, ಲೇಟ್ ಆಯ್ತಾ? ಇದೊಂದು ಭಯ್ಯ ಅಲ್ಲ, ಅದ್ರ ಬ್ಯಾಗ್ ಮೇಲೆ ಕೂರ್ಬೋದು ಅವನು. ಡಬಲ್ ಆಗಿ ಬಿಡುದಿಲ್ಲ ಹೋಗಿ. ರೈಡರ್ ಚೇಂಜ್ ಆಗಿದೆ, ನಿಮ್ಗೆ ವಿದ್ಯಾಸ ಇನ್ನೊಬ್ಬ ನಮ್ಮ ದೊಡ್ಡ ಭೂತ ಹಿಂದೆ ಬರ್ತಾ ಉಂಟು. ಪರಮವೀರ ವಿಕ್ರಮ. ನಮ್ಮ ಭೂತದ ವಿಲೇಜ್ ಅಬ್ಯಾಂಡನ್ ಸಿಟಿ. ನೋಡಿ ಇದು ಅಲ್ಲಾಡ್ಸೋದು. ಹೋಗಿ ಹೋಗಿ ಎಸ್ ಟ್ರೈನಾಗಿ ಬಂದ್ವಿ. ಎಕ್ಸ್ಪೀರಿಯನ್ಸ್ ಸೈಕ್ ಆಗಿತ್ತು. ಬಯ್ಯಗಳು ಸಿಕ್ಕಿದ್ರೆ ಎಂತೆಲ್ಲ ಆಯ್ತು ಒಳಗೆ. ಬೆಚ್ಚ ಆಗಿತ್ತು. ಇದು ಡೆಲ್ಲಿ ಬಯ್ಯ ಪಕ್ಕ 2 ಬೈಕರ್ ಬಯ್ಯ. ಬೈಕ್ ಡಿಎಲ್ ಬಯ್ಯ, ಡಿಎಲ್ ಬಯ್ಯ, ಸಾರಿ. ಎಕ್ಸ್ಪೀರಿಯನ್ಸ್ ಅಲ್ಲ, ಬಿಸಿ ಆಯ್ತು. ಇದು ರಾಡ್ ಒಂದು ಸರಿ ತಾಗ್ತಿತ್ತು, ಅದಕ್ಕೆ ಇದು ಇದಿಟ್ಟದು. ಇದು ಮತ್ತೆ ನಮ್ಮ ದೊಡ್ಡ ಬೂತ್ ಇರುವಾಗ ಯಾವ್ದು ಸಾಧಾರಣಕ್ಕೆ ಫೋಟೋ ಶೂಟ್ ಆಗ್ತಾ ಉಂಟು ಆ್ಯಕ್ಚುಲಿ. ಸೊ ಕಾರ್ ಮತ್ತು ಬೈಕ್ ಪೊಸಿಷನ್ನಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಹಿಂದೆ ಇಡಿ, ಮುಂದೆ ಇಡಿ, ವ್ಯೂ ಕಾಣುದಿಲ್ಲ, ಇದು ಗೋಡೆ ಸರಿ ಕಾಣುದಿಲ್ಲ, ಹೀಗೆಲ್ಲ ಮಾಡ್ತಿದ್ದಾರೆ. ಅವನು ಸೆಟ್ ಮಾಡ್ತಾ ಇದ್ದಾನೆ ನಮ್ಮ ವಿಜಯ್ ಸಹ. ಅಲ್ಲಿ ಹಾಕಿ ಇಲ್ಲಿ ಹಾಕಿತ್ತ ಬೈಕರ್ಸ್ ಅವ್ರು ನರ್ಕ ಬರ್ತಾ ಇದ್ದಾರೆ, ಹಿಂದೆ ಮುಂದೆ ಹಾಕಿ. ವಿಕ್ರಾಂತಿಗೆ ಆಗ್ತಾ ಉಂಟು. ಈ ಥರ ಹಿಂಸೆ ಕೊಟ್ಟರೆ ಜನಗಳು ಯಾರು ಬದುಕ್ತಾರೆ ಸಾರ್? ಯಾಕೆ ನನ್ನ ಮಕ್ಕಳು